ನಮಸ್ಕಾರ ವೀಕ್ಷಕರೇ, ಲೋಕಮತ 2024ಕ್ಕೆ ಸ್ವಾಗತ. ನಾನು ಗುರುರಾಜ್ ದೇಸಾಯಿ. 18ನೇ ಲೋಕಸಭಾ ಚುನಾವಣೆಯಲ್ಲಿ ಮತದಾರರ ತೀರ್ಪಿಗೆ ಎಲ್ಲೆಡೆ ಸ್ವಾಗತ ದೊರೀತಾ ಇದೆ. ಇದು ಪ್ರಜಾಪ್ರಭುತ್ವವಾದಿಗಳೆಲ್ಲರೂ ಕೂಡ ಭಾರತದ ಸಂವಿಧಾನವನ್ನು ಉಳಿಸುವಂತಹ ಹೋರಾಟಕ್ಕೆ ಸಿಕ್ಕಂತಹ ಐತಿಹಾಸಿಕ ಗೆಲುವು ಅಂತೇಳಿ ಅವರು ಬಣ್ಣನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಪ್ರಧಾನಿ ಮೋದಿ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ಚಾರಿತ್ರಿಕ ಗೆಲುವು ಅಂತೇಳಿ ತಮ್ಮ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಅವರು ಮಾತನಾಡ್ತಾ ಇದ್ದಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಆದರೆ ಈ ಚುನಾವಣೆಯಲ್ಲಿ ಮತದಾರರು BJPಗೆ 63 ಸ್ಥಾನಗಳನ್ನು ಕಡಿತ ಮಾಡಿದ್ದಾರೆ. 63 ಸ್ಥಾನಗಳಲ್ಲಿ BJP ಕಡಿಮೆಯಾಗುವಂತೆ ಮಾಡಿದೆ. ಕಳೆದೆರಡು ಚುನಾವಣೆಗಳಲ್ಲಿ ನೀಡಿದಂತಹ ಸ್ಪಷ್ಟ ಬಹುಮತವನ್ನು ಈ ಬಾರಿ ಮತದಾರರು ನಿರಾಕರಿಸಿದ್ದಾರೆ ಎನ್ನುವಂಥದ್ದು ಮಹತ್ವದ ವಿಚಾರ ಆಗಿದೆ. ಇನ್ನು NDA ಕೂಟದ ಜೊತೆಗಿದ್ದಂತಹ BJPಯೇತರ ಪಕ್ಷಗಳ ಬಲವೂ ಕೂಡ ಈ ಬಾರಿ 50ರಿಂದ 53ಕ್ಕೆ ಹೆಚ್ಚಳ ಆಗಿದೆ. ಅಂದರೆ ಮತದಾರರು NDAಗೆ ಬಹುಮತವನ್ನು ನೀಡಿದರೂ ಕೂಡ BJPಗೆ ಬಹುಮತವನ್ನು ನಿರಾಕರಿಸಿದ್ದಾರೆ. BJPಗೆ ನೀಡ್ತಾ ಇದ್ದಂತಹ ಮತಗಳನ್ನು ನಿರಾಕರಿಸಿದ್ದಾರೆ. ಮೋದಿ ಗ್ಯಾರಂಟಿಗಳಿಗೆ ತಕ್ಕ ಉತ್ತರವನ್ನು ನೀಡಿದ್ದಾರೆ ಮತ್ತು ಮೋದಿ ಶಾ ಚುನಾವಣೆಯನ್ನು ತಮ್ಮ ವೈಯಕ್ತಿಕ ಪ್ರಾಜೆಕ್ಟ್ ಅಂತ ಏನು ಬಿಂಬಿಸ್ತಾ ಇದ್ರು, ಈ ಪ್ರಾಜೆಕ್ಟ್ಗೆ ದೊಡ್ಡ ಹೊಡೆತವನ್ನು ಭಾರತದ ಮತದಾರರು ಕೊಟ್ಟಿದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಟ್ಟು ಲೋಕಸಭಾ ಸ್ಥಾನಗಳನ್ನು ನೋಡೋದಾದರೆ BJPಯ 240 ಸ್ಥಾನಗಳು ಸೇರಿದಂತೆ NDA ಪಡೆದಿರುವಂತಹ ಒಟ್ಟು ಸ್ಥಾನಗಳು 293, ಇಂಡಿಯಾ ಮೈತ್ರಿಕೂಟ ಪಡೆದಿರುವಂತಹ ಸ್ಥಾನಗಳ ಸಂಖ್ಯೆ ಕಾಂಗ್ರೆಸ್ 93 ಸೇರಿದಂತೆ 233, ಇತರರು 17 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಒಂದಿಷ್ಟು ಮತ ಪ್ರಮಾಣವನ್ನು ನೋಡ್ಕೊಂಬರೋಣ, ಆಗ ಇನ್ನೊಂದಿಷ್ಟು ಚಿತ್ರ ನಮಗೆ ಗೊತ್ತಾಗುತ್ತೆ. 17ನೇ ಲೋಕಸಭೆಗೆ ಹೋಲಿಕೆಯನ್ನು ಮಾಡಿದರೆ NDA ಮತ ಪ್ರಮಾಣ ತೀವ್ರ ಪ್ರಮಾಣದಲ್ಲಿ ಕುಸಿದಿದೆ ಅಂತೇಳಿ ಚುನಾವಣಾ ಆಯೋಗದ ಅಂಕಿಅಂಶಗಳು ಹೇಳ್ತಾ ಇವೆ. ಯಾವ್ಯಾವ ಕ್ಷೇತ್ರದಲ್ಲಿ ಮತ ಪ್ರಮಾಣ ಕುಸಿತ ಆಗಿದೆ ಎನ್ನುವಂಥದ್ದನ್ನು ನೋಡೋದಾದರೆ ಹಿಂದಿ ಪ್ರದೇಶದಲ್ಲಿ BJPಗೆ 2.3% ಮತ ಪ್ರಮಾಣ ಕಡಿಮೆಯಾಗಿದೆ. ಪಶ್ಚಿಮ ಭಾರತದಲ್ಲಿ 14.4% ಮತ ಪ್ರಮಾಣ ಕಡಿಮೆಯಾಗಿದೆ. ಈಶಾನ್ಯ ಭಾರತದಲ್ಲಿ 1.5% ಮತ ಪ್ರಮಾಣ ಕಡಿಮೆಯಾಗಿದೆ ಅಂತೇಳಿ ಚುನಾವಣಾ ಆಯೋಗದ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ. ಇನ್ನು ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ತೆಲುಗು ದೇಶಂ ಪಾರ್ಟಿಯ ನೆರವಿನಿಂದಾಗಿ 7.6% ಹೆಚ್ಚಳವನ್ನು ಕಂಡಿದೆ. ಪೂರ್ವ ಭಾರತದಲ್ಲಿ 0.7% ಏರಿಕೆಯನ್ನು ಕಂಡಿರುವಂಥದ್ದನ್ನು ನಾವು ನೋಡ್ಬೋದು. ಇದು ಬಿಟ್ಟರೆ ಉಳಿದಿರುವಂತಹ ಎಲ್ಲ ಪ್ರದೇಶದಲ್ಲೂ ಕೂಡ BJPಯ ಮತ ಪ್ರಮಾಣ ಕುಸಿತವನ್ನು ಕಂಡಿದೆ. ಕರ್ನಾಟಕದಲ್ಲೂ ಕೂಡ BJPಯ ಮತ ಪ್ರಮಾಣ ಕುಸಿತವನ್ನು ಕಂಡಿದೆ ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂತಹ ವಿಚಾರ. ಆದರೆ ಎಲ್ಲ ಕಡೆಗಳಲ್ಲೂ ತೀವ್ರ ಸ್ಪರ್ಧೆಯನ್ನು ಒಡ್ಡಿದ್ದಂತಹ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಗಳು BJPಗೆ ಮತ್ತು NDA ಕೂಟದ ಅಭ್ಯರ್ಥಿಗಳಿಗೆ ಸಾಕಷ್ಟು ತೀವ್ರ ಪೈಪೋಟಿಯನ್ನು ನೀಡಿದರು ಎನ್ನುವಂಥದ್ದು ಅಂಕಿಅಂಶಗಳಿಂದ ಗೊತ್ತಾಗ್ತಾ ಇದೆ. ಇಂಡಿಯಾ ಮೈತ್ರಿಕೂಟದ ಎಲ್ಲ ಅಭ್ಯರ್ಥಿಗಳು ಎಲ್ಲ ಪ್ರದೇಶದಲ್ಲೂ ಕೂಡ ಮತ ಪ್ರಮಾಣವನ್ನು ಹೆಚ್ಚಳ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸಬಹುದಾಗಿದೆ. ಮುಖ್ಯವಾಗಿ ಹಿಂದಿ ರಾಜ್ಯದಲ್ಲಿ ಅದು ಹೆಚ್ಚು ಕಡಿಮೆ 11.2% ಮತ ಪ್ರಮಾಣವನ್ನು ಹೆಚ್ಚಳ ಮಾಡಿಕೊಂಡಿದೆ. ಇನ್ನು ಪಶ್ಚಿಮ ಭಾರತದಲ್ಲಿ 12.4% ಹೆಚ್ಚಳವನ್ನು ಮಾಡಿಕೊಂಡಿದೆ. ದಕ್ಷಿಣದಲ್ಲಿ 7.1% ಮತ್ತು ಪೂರ್ವದಲ್ಲಿ 2.5% ಮತ್ತು ಈಶಾನ್ಯ ಭಾರತದಲ್ಲಿ 4.2% ಮತ ಪ್ರಮಾಣವನ್ನು ಇಂಡಿಯಾ ಮೈತ್ರಿಕೂಟ ಹೆಚ್ಚಳ ಮಾಡಿಕೊಂಡಿದೆ ಎನ್ನುವಂಥದ್ದನ್ನು ಚುನಾವಣಾ ಆಯೋಗದ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ. ಗ್ರಾಮೀಣ ಪ್ರದೇಶದಲ್ಲಿ BJP ಮತ್ತು NDAದ ಚಿತ್ರಣ ಹೇಗಿದೆ ಎನ್ನುವಂಥದ್ದನ್ನು ನೋಡೋದಾದರೆ ಇಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮತ ಪ್ರಮಾಣ ಹಿನ್ನಡೆಗೆ ಕಾರಣ ಆಗಿದೆ ಎನ್ನುವಂಥದ್ದು ನೋಡ್ಬೋದು. NDA ಮತ್ತು BJP ಮೈತ್ರಿಕೂಟ ಏನಿದೆ ಇದು ಹೆಚ್ಚು ಮತವನ್ನು ಗ್ರಾಮೀಣ ಪ್ರದೇಶದಲ್ಲಿ ಪಡೀಲಿಕ್ಕೆ ಸಾಧ್ಯ ಆಗಿಲ್ಲ. ಮತ ಪ್ರಮಾಣದಲ್ಲಿ ಕುಸಿತವನ್ನು ಕಂಡಿದೆ 2019ಕ್ಕೆ ಹೋಲಿಕೆ ಮಾಡಿದರೆ ಎನ್ನುವಂಥದ್ದು ಚುನಾವಣಾ ಆಯೋಗದ ಅಂಕಿಅಂಶಗಳಿಂದ ಸ್ಪಷ್ಟವಾಗ್ತಾ ಇದೆ. ಇನ್ನು ಇಂಡಿಯಾ ಮೈತ್ರಿಕೂಟ ಎಲ್ಲ ಪ್ರದೇಶದಲ್ಲೂ ಹೆಚ್ಚು ಕಡಿಮೆ 8ರಿಂದ 10 ಪ್ರಮಾಣದಷ್ಟು ತನ್ನ ಮತ ಪ್ರಮಾಣವನ್ನು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಳ ಮಾಡಿಕೊಂಡಿದೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಮಹತ್ತರವಾಗಿ ಗಮನಿಸಬೇಕಾಗಿರ್ತಕ್ಕಂತಹ ವಿಚಾರ ಆಗಿದೆ. ಇನ್ನೊಂದು ಗಮನಾರ್ಹ ಸಂಗತಿ ಏನು ಅಂತ ಹೇಳಿದರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾಗಿರ್ತಕ್ಕಂತಹ 131 ಕ್ಷೇತ್ರಗಳಲ್ಲಿ BJP ಕಳೆದ ಬಾರಿ 77 ಸ್ಥಾನಗಳಲ್ಲಿ ಗೆಲುವನ್ನು ಪಡೆದಿತ್ತು. ಆದರೆ ಈಗ ಕೇವಲ 55 ಸ್ಥಾನಗಳಲ್ಲಿ ಮಾತ್ರ BJP ಗೆಲುವನ್ನು ಸಾಧಿಸಿದೆ. ಕಳೆದ ಬಾರಿ ಪರಿಶಿಷ್ಟ ಜಾತಿಗೆ ಮೀಸಲಾಗಿರ್ತಕ್ಕಂತಹ ಸ್ಥಾನಗಳಲ್ಲಿ BJP 45 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು. ಅದು ಈಗ 30ಕ್ಕೆ ಇಳಿದಿದೆ ಅಂತೇಳಿ. ಇನ್ನು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾಗಿದ್ದಂತಹ ಸ್ಥಾನಗಳಲ್ಲಿ BJP 2019ರಲ್ಲಿ 32 ಸ್ಥಾನಗಳನ್ನು ಗೆದ್ದಿತ್ತು. ಈಗ ಅದು ಕೇವಲ 25 ಸ್ಥಾನಗಳಲ್ಲಿ ಮಾತ್ರ ಗೆಲುವನ್ನು ಸಾಧಿಸಿದೆ. ಒಟ್ಟಾರೆ 131 ಸ್ಥಾನಗಳಲ್ಲಿ ಈ ಬಾರಿ BJP ಗೆದ್ದಿರುವಂಥದ್ದು ಮೀಸಲಾತಿ ಕ್ಷೇತ್ರದಲ್ಲಿ ಬರೀ 55 ಸ್ಥಾನಗಳು ಮಾತ್ರ ಎನ್ನುವಂಥದ್ದನ್ನು ನಾವು ಮುಖ್ಯವಾಗಿ ನೋಡಬಹುದಾಗಿದೆ.
ಈ ಅಂಕಿಅಂಶವನ್ನು ಯಾಕಿಷ್ಟು ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಅದಕ್ಕೆ ಕಾರಣ ಇದೆ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿನ ಮೋದಿಯವರ ಮಾತುಗಳನ್ನು ಒಂದ್ಸಾರಿ ನೀವು ನೆನಪು ಮಾಡ್ಕೊಂಡು ಬರಬೇಕು. ಇಂಡಿಯಾ ಮೈತ್ರಿಕೂಟ ಸರ್ಕಾರವನ್ನು ರಚನೆ ಮಾಡಿ ಅಧಿಕಾರಕ್ಕೆ ಬಂದರೆ ಇಂಡಿಯಾ ಮೈತ್ರಿಕೂಟ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಮೀಸಲಾಗಿರ್ತಕ್ಕಂತಹ ಮೀಸಲಾತಿಯನ್ನು ಕಿತ್ಕೊಂಡು ಅದನ್ನು ಮುಸ್ಲಿಮರಿಗೆ ಕೊಡುವಂತಹ, ಮುಸ್ಲಿಮರಿಗೆ ಹಂಚುವಂತಹ ಕೆಲಸವನ್ನು ಮಾಡುತ್ತೆ ಅಂತ ಹೇಳಿ ಮೋದಿಯವರು ಭಾಷಣವನ್ನು ಮಾಡಿದರು. ಬಹಳಷ್ಟು ಕಡೆಗಳಲ್ಲಿ ಅವರು ಇದೇ ರೀತಿಯ ದ್ವೇಷ ಭಾಷಣವನ್ನು ಮಾಡಿದರು. ಆದರೆ ಮತದಾರರು ಮೋದಿಯವರ ಮಾತನ್ನು ಇಲ್ಲಿ ಯಾವುದೇ ಕಾರಣಕ್ಕೂ ನಂಬಿಲ್ಲ. ಮೋದಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಎನ್ನುವಂಥದ್ದು ಮತದಾರರಿಗೆ ಸ್ಪಷ್ಟ ಆಗಿದೆ. ಮೋದಿಯವರ ದ್ವೇಷ ಭಾಷಣಕ್ಕೆ ಮತದಾರರು ಇಲ್ಲಿ ಮತವನ್ನು ನೀಡಿಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಮೋದಿಯವರು ನಡೆಸ್ತಾ ಇರತಕ್ಕಂತಹ ಅಪಪ್ರಚಾರ ಆಗಿದೆ. ಮುಸ್ಲಿಮರು ಮತ್ತು ಹಿಂದೂಗಳ ನಡುವೆ ಒಂದು ದ್ವೇಷದ ಭಾಷಣವನ್ನು ಮತ್ತು ಮುಸ್ಲಿಮರು ಮತ್ತು ದಲಿತ ಸಮುದಾಯದ ನಡುವೆ ದ್ವೇಷವನ್ನು ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಜನರಿಗೆ, ಮತದಾರರಿಗೆ ಸಾಕಷ್ಟು ಅರ್ಥ ಆಗಿತ್ತು. ಈ ಸುಳ್ಳನ್ನು ಮೋದಿಯವರು ಎಲ್ಲಿ ಆರಂಭ ಮಾಡಿದರು ಅಂತ ಹೇಳಿದರೆ ಬನ್ಸ್ವಾರ ಕ್ಷೇತ್ರದಲ್ಲಿ. ಬನ್ಸ್ವಾರ ಕ್ಷೇತ್ರದಲ್ಲಿಯೇ ಬಿಜೆಪಿ ಅಭ್ಯರ್ಥಿ ಸೋಲನ್ನು ಕಂಡಿದ್ದಾರೆ. ಭಾರತೀಯ ಆದಿವಾಸಿ ಪಾರ್ಟಿಯ ಅಭ್ಯರ್ಥಿಯಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಆದರೆ ಮೋದಿಯ ಆಟ ನಡೆದಿಲ್ಲ ಎನ್ನುವುದಕ್ಕೆ ಇದಕ್ಕಿಂತ ಇನ್ನೇನು ಉದಾಹರಣೆ ಬೇಕು ಅಂತೇಳಿ ರಾಜಕೀಯ ವಲಯದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇದಲ್ಲದೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿ ಪ್ರತಿಪಕ್ಷಗಳನ್ನು ಟೀಕೆ ಮಾಡೋದಕ್ಕೆ ಒಂದು ಪ್ರಬಲ ಅಸ್ತ್ರವನ್ನಾಗಿ ರಾಮ ಮಂದಿರದ ವಿಚಾರವನ್ನು ಇಟ್ಕೊಂಡು ಬಿಜೆಪಿ ಪ್ರಯತ್ನವನ್ನು ಮಾಡಿತ್ತು. ಆದರೆ ಇದರ ಲಾಭ ಅಯೋಧ್ಯೆಗೇನೆ ಸಿಗಲಿಲ್ಲ. ಫಯಾಜಾಬಾದ್ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಎದುರು ಹೀನಾಯವಾಗಿ ಸೋತಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಇದಷ್ಟೇ ಅಲ್ಲ, ಲಿಖಿಂಪುರ್ ಖೇರಿಯಲ್ಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಂತಹ ರೈತರ ಮೇಲೆ ಕೇಂದ್ರ ಸಚಿವರೊಬ್ಬರು ಜೀಪನ್ನು ಹಾರಿಸಿದ್ರು. ಆ ಕೇಂದ್ರ ಸಚಿವರು ಯಾರು ಅಂತ ಹೇಳಿದರೆ ಅಜಯ್ ಮಿಶ್ರಾ ತೇಣಿಯವರು. ಇವರ ಪಾತ್ರ ದೊಡ್ಡದಿದೆ ಅಂತೇಳಿ ರೈತರು ಹೋರಾಟವನ್ನು ಮಾಡ್ತಾ ಇದ್ರು. ಅವರನ್ನು ಸಂಪುಟದಿಂದ ಕೈ ಬಿಡಬೇಕು ಅಂತೇಳಿ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು, ಆಗ್ರಹವನ್ನು ಕೂಡ ಮಾಡ್ತಾ ಇದ್ರು. ಮೋದಿಯವರು ಈ ರೈತರ ಆಗ್ರಹವನ್ನು ಮತ್ತು ಅಜಯ್ ಮಿಶ್ರಾ ತೇಣಿಯವರನ್ನು ಸಂಪುಟದಿಂದ ಕೈ ಬಿಡುವಂತಹ ವಿಚಾರವನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ರು. ರೈತರು ಸುಮ್ಮನೆ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಅವರು ನಿರ್ಲಕ್ಷ್ಯವನ್ನು ಮಾಡಿದ್ರು. ಈ ನಿರ್ಲಕ್ಷ್ಯಕ್ಕೆ ಚುನಾವಣೆಯಲ್ಲಿ ಮತದಾರರು ತಕ್ಕ ಪೆಟ್ಟನ್ನು ನೀಡಿದ್ದಾರೆ. ಅಜಯ್ ಮಿಶ್ರಾ ತೇಣಿಯವರನ್ನು ಸೋಲಿಸಿದ್ದಾರೆ. ಈ ಚುನಾವಣೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೋದಿಯವರಿಗೆ ಪಾಠವನ್ನು ಕಲಿಸಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತದಾರರು ಪಾಠ ಕಲಿಸಿರುವಂಥದ್ದು ಬರೀ ಈ ಒಬ್ಬ ಮಂತ್ರಿಗೆ ಅಷ್ಟೇ ಅಲ್ಲ, ಹೆಚ್ಚು ಕಡಿಮೆ ಮೋದಿ ಸಂಪುಟದ 15ರಿಂದ 20 ಜನ ಸಚಿವರುಗಳಿಗೆ ಮತದಾರರು ಪಾಠವನ್ನು ಕಲಿಸಿದ್ದಾರೆ ಎನ್ನುವಂತಹ ಅಂಕಿಅಂಶಗಳು ಲಭ್ಯ ಆಗಿದ್ದಾವೆ. ಚುನಾವಣಾ ಸಂದರ್ಭದಲ್ಲಿ ಮೋದಿಯವರ ಮಾತುಗಳು ಮತ್ತು ಬಿಜೆಪಿ ನಾಯಕರುಗಳು ಯಾವ ರೀತಿ ಮಾತನಾಡ್ತಾ ಇದ್ರು ಎನ್ನುವಂಥದ್ದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ರಾಮ ಮಂದಿರದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಮುಸ್ಲಿಂ ವಿರೋಧಿ ಹೇಳಿಕೆಗಳನ್ನು, ಅರೆ ಸುಳ್ಳುಗಳನ್ನು, ಹಸಿ ಸುಳ್ಳುಗಳನ್ನು ಹೇಳ್ತಾ ಇರುವಂಥದ್ದನ್ನ ಇಡೀ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಮೋದಿಯವರು ಹೇಳ್ತಾ ಇದ್ರು. ಅವರು ಯಾವತ್ತೂ ಕೂಡ ನಿರುದ್ಯೋಗದ ಬಗ್ಗೆ ಆಗಿರಲಿ, ಬೆಲೆ ಏರಿಕೆಯ ಬಗ್ಗೆ ಆಗಿರಲಿ, ಜನ ಎದುರಿಸ್ತಾ ಇರತಕ್ಕಂತಹ ಬದುಕಿನ ಪ್ರಶ್ನೆಗಳ ಬಗ್ಗೆ ಇಡೀ ಅವರ ಚುನಾವಣಾ ಪ್ರಚಾರದಲ್ಲಿ ಮಾತಾಡಲಿಲ್ಲ. ಅವರ ಪ್ರಣಾಳಿಕೆಯ ಬಗ್ಗೆ ಮಾತನಾಡಬೇಕಾಗಿತ್ತು. ಆದರೆ ಅವರ ಪ್ರಣಾಳಿಕೆಯ ಬಗ್ಗೆ ಮಾತನಾಡೋದ್ರ ಬದಲಾಗಿ ತಮ್ಮ ಸುಳ್ಳುಗಳನ್ನು ಸಮರ್ಥನೆ ಮಾಡೋದಕ್ಕಾಗಿ ಕಾಂಗ್ರೆಸ್ನ ಚುನಾವಣಾ ಪ್ರಣಾಳಿಕೆಯ ಬಗ್ಗೆ ಅಪಾರ್ಥವನ್ನುಗೊಳಿಸಿದಂತಹ ಘಟನೆಯೂ ಕೂಡ ನಡೆದಿತ್ತು. ಪ್ರಣಾಳಿಕೆಯ ಬಗ್ಗೆ ಅವರು ತಮ್ಮ ಪ್ರಣಾಳಿಕೆಯ ಬಗ್ಗೆ ಎಲ್ಲಿಯೂ ಕೂಡ ಪ್ರಸ್ತಾಪವನ್ನು ಮಾಡಲಿಲ್ಲ. ಎಲ್ಲ ಕಡೆಗಳಲ್ಲೂ ಕೂಡ ಮೋದಿ ಗ್ಯಾರಂಟಿ ಅನ್ನುವಂಥ ಜಪಮಂತ್ರವನ್ನು ಮಾತ್ರ ಮಾಡ್ತಾ ಇದ್ರು. ಆದರೆ ಈ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ನಿಜ ಇದ್ದಾವೆ ಅನ್ನುವಂಥದ್ದನ್ನು ಮತದಾರರು ಅರ್ಥ ಮಾಡಿಕೊಂಡಿದ್ರು. ಮೋದಿ ಗ್ಯಾರಂಟಿ ಅನ್ನುವಂಥದ್ದು ಸುಳ್ಳಿನಿಂದ ಕೂಡಿದೆ, ಮೋಸದಿಂದ ಕೂಡಿದೆ ಅನ್ನುವಂಥದ್ದು ಮತದಾರರಿಗೆ ಸ್ಪಷ್ಟವಾಗಿ ಅರ್ಥ ಆಗಿತ್ತು. ಆ ಕಾರಣಕ್ಕಾಗಿಯೇ ಈ ಬಾರಿ ಬಿಜೆಪಿಗೆ ಸ್ಪಷ್ಟವಾಗಿರ್ತಕ್ಕಂತಹ ಬಹುಮತವನ್ನು ಕೊಟ್ಟಿಲ್ಲ ಅಂತೇಳಿ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಈ ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂತಹ ಇನ್ನೊಂದು ಅಂಶ ಏನು ಅಂತ ಹೇಳಿದರೆ ಚುನಾವಣಾ ಆಯೋಗ ಮತ್ತು ಮಾಧ್ಯಮದ ಪಾತ್ರ ಯಾವ ರೀತಿಯಾಗಿತ್ತು ಅಂತ ಹೇಳಿ. ಚುನಾವಣಾ ಆಯೋಗ ಇಡೀ 7 ಹಂತದ ಚುನಾವಣೆಯಲ್ಲಿ ನಿಷ್ಪಕ್ಷಪಾತವಾಗಿ ನಡೆದುಕೊಳ್ಳಿಲ್ಲ. ಮಾದರಿ ನೀತಿ ಸಮಿತಿಯನ್ನು ಜಾರಿ ಮಾಡೋದ್ರಲ್ಲಿ ಚುನಾವಣಾ ಆಯೋಗ ಸಾಕಷ್ಟು ವೈಫಲ್ಯವನ್ನು ಅನುಭವಿಸಿತು. ಅಸಮಾನತೆ ರೀತಿಯೊಳಗಡೆ ನಡೆದುಕೊಳ್ತು. ಬಿಜೆಪಿ ಪಕ್ಷಕ್ಕೆ ಒಂದು ರೀತಿ ಮಾದರಿ ಸಮಿತಿಯನ್ನು ಜಾರಿ ಮಾಡ್ತಾ ಇದ್ದರೆ ಬೇರೆ ಪಕ್ಷಗಳಿಗೆ ಇನ್ನೊಂದು ರೀತಿ ಮಾದರಿ ಸಮಿತಿಯನ್ನು ಜಾರಿ ಮಾಡ್ತಾ ಇತ್ತು. ಬೇರೆ ಪಕ್ಷದ ನಾಯಕರು ಯಾರಾದರೂ ಅಗ್ರೆಸಿವ್ ಆಗಿ ಮಾತಾಡಿದರೆ ಅವ್ರ ಮೇಲೆ ದೂರು ದಾಖಲಿಸುವಂಥದ್ದು, ಪ್ರಕರಣ ದಾಖಲಿಸುವಂಥ ಕೆಲಸ ಮಾಡ್ತಾ ಇತ್ತು. ಆದರೆ ಬಿಜೆಪಿಯ ನಾಯಕರು ಎಷ್ಟು ಕಡೆಗಳಲ್ಲಿ ದ್ವೇಷ ಭಾಷಣವನ್ನು ಮಾಡಿದರು. ಎಲ್ಲಿಯೂ ಕೂಡ ಅವರ ಮೇಲೆ ಪ್ರಕರಣವನ್ನು ದಾಖಲಿಸುವ ಮತ್ತು ಮಾದರಿ ನೀತಿ ಸಮಿತಿಯನ್ನು ಜಾರಿ ಮಾಡುವಂಥ ಕೆಲಸವನ್ನು ಚುನಾವಣಾ ಆಯೋಗ ಮಾಡಲಿಲ್ಲ. ಅಷ್ಟೇ ಏಕೆ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು, ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿ ಬಿಜೆಪಿ ದೊಡ್ಡ ಪ್ರಮಾಣದಲ್ಲಿ ಹಗರಣವನ್ನು ಮಾಡಿದೆ, ಈ ಹಣವನ್ನು ಈ ಚುನಾವಣೆಗೆ ಬಳಸ್ಕೊಳ್ತಾ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಮತ್ತು ಬೇರೆ ಬೇರೆ ರಾಜಕೀಯ ತಜ್ಞರು, ವಿಪಕ್ಷಗಳು ಕೂಡ ಆರೋಪವನ್ನು ಮಾಡಿದರು. ಇದನ್ನು ಕೂಡ ತಡೆಯುವಲ್ಲಿ ಚುನಾವಣಾ ಆಯೋಗ ವಿಫಲ ಆಯಿತು.
ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ನಡೆದುಕೊಂಡಿದ್ರೆ, ಚುನಾವಣಾ ಆಯೋಗ ಇನ್ನೊಂದಿಷ್ಟು ಕಟ್ಟುನಿಟ್ಟಾಗಿ ಮಾದರಿ ನೀತಿ ಸಮಿತಿಯನ್ನು ಜಾರಿ ಮಾಡಿದರೆ ಮತ್ತು ಸಂವಿಧಾನಿಕ ಸಂಸ್ಥೆಗಳನ್ನು BJP ಬಳಸ್ಕೊಳ್ಳದೇ ಇದ್ದಿದ್ರೆ ಡೆಫಿನೆಟ್ಲಿ 50ರಿಂದ 70 ಸ್ಥಾನಗಳು BJPಗೆ ಇನ್ನೊಂದಿಷ್ಟು ಕಡಿಮೆ ಬರ್ತಾ ಇದ್ವು. 3ನೇ ಅವಧಿಗೆ ಮೋದಿಯವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇಂಡಿಯಾ ಕೂಟದ ಬಲ ಹೆಚ್ಚಾಗ್ತಾ ಇತ್ತು. ಇಂಡಿಯಾ ಮೈತ್ರಿಕೂಟ ಸರ್ಕಾರವನ್ನು ರಚನೆ ಮಾಡ್ತಾ ಇತ್ತು. BJP ಇವೆಲ್ಲವನ್ನು ಕೂಡ ಬಳಸ್ಕೊಂಡು ಒಂದು ಗೆಲುವನ್ನು ಸಾಧಿಸಿದಾಗಲೂ ಕೂಡ 300ರ ಗಡಿಯನ್ನು ದಾಟೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಇದು ಕಟ್ಟುನಿಟ್ಟಾಗಿ ಜಾರಿಯಾಗಿದ್ದರೆ ಡೆಫಿನೆಟ್ಲಿ BJP 200ರ ಗಡಿ ದಾಟ್ತಾ ಇರಲ್ಲ. ಅವರ ಮೈತ್ರಿಕೂಟ ಒಂದು 30-40 ಸ್ಥಾನದಲ್ಲಿ ಮಾತ್ರ ಗೆಲುವನ್ನು ಸಾಧಿಸ್ತಾ ಇತ್ತು. ಅಂದರೆ ಹೆಚ್ಚು ಕಡಿಮೆ 220ರಿಂದ 240 ಸ್ಥಾನಕ್ಕೆ BJP ಅಥವಾ NDA ಮೈತ್ರಿಕೂಟ ಕುಸಿತಾ ಇತ್ತು ಅಂತೇಳಿ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಮೋದಿಯವರ 10 ವರ್ಷದ ಅವಧಿಯನ್ನು ಹೊಗಳ್ತಾ ಇದ್ದಂತಹ ಮೋದಿಯವರ ತುತ್ತೂರಿ ಮಾಧ್ಯಮಗಳಿಗೂ ಕೂಡ ಈ ಬಾರಿಯ ಚುನಾವಣೆ ತಕ್ಕ ಪಾಠವನ್ನು ಕಲಿಸಿದೆ. ಯಾಕಂತ ಹೇಳಿದ್ರೆ ಇಡೀ 10 ವರ್ಷದಲ್ಲಿ ಮೋದಿಯವರ ಪರವಾಗಿದ್ದಂತಹ ಮೀಡಿಯಾಗಳು ಅವರಿಗೆ ಬಹುಪರಾಕನ್ನು ಹಾಕ್ತಾ ಇದ್ರು, ಜೈಕಾರವನ್ನು ಹಾಕ್ತಾ ಇದ್ರು. ಹೆಚ್ಚು ಕಡಿಮೆ ಗೋಧಿ ಮೀಡಿಯಾ ಅಂತೇಳಿ ಕುಖ್ಯಾತಿಯನ್ನು ಗಳಿಸಿದಂತಹ ಕಾರ್ಪೊರೇಟ್ ಮೀಡಿಯಾಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬಿದ್ದಿದೆ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇಡೀ ಮೋದಿಯವರ ಪರವಾಗಿ ಆ ಎಲ್ಲ ಗೋಧಿ ಮೀಡಿಯಾಗಳು ಈ ಚುನಾವಣೆಯೊಳಗಡೆ ಸಾಕಷ್ಟು ಕೆಲಸವನ್ನು ಮಾಡಿದ್ರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ 80ರಿಂದ 100ಕ್ಕೂ ಹೆಚ್ಚು ಸಂದರ್ಶನಗಳನ್ನು ಅವರು ಪ್ರಸಾರವನ್ನು ಮಾಡಿದರು. ಎಲ್ಲಿಯೂ ಕೂಡ ಸಂದರ್ಶನದಲ್ಲಿ ಮೋದಿಯವರನ್ನು ಪ್ರಶ್ನಿಸುವಂತಹ ಮತ್ತು ಚುನಾವಣಾ ಬಾಂಡ್ಗಳನ್ನು ಪ್ರಶ್ನಿಸುವಂತಹ ಅಥವಾ ಬೇರೆ ಬೇರೆ ಏನು ವಿಚಾರಗಳು ನಡೀತಾ ಇತ್ತು ಅವು ಯಾವನ್ನೂ ಕೂಡ ಪ್ರಶ್ನೆ ಮಾಡುವಂಥದ್ದನ್ನು ಯಾವುದೇ ಮೀಡಿಯಾಗಳು ಮಾಡಲಿಲ್ಲ. ಅವರೆಲ್ಲರೂ ಕೂಡ ಮೋದಿಯವರ ಸಂದರ್ಶನವನ್ನು ಒಂದು ರೀತಿ ಭಕ್ತಿಯಿಂದ ಅವರ ನುಡಿಮುತ್ತುಗಳನ್ನು ಆರಾಧಿಸಬೇಕು ಜನ ಅನ್ನುವಂಥ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅದೆಷ್ಟೇ ಆಭಾಸಕಾರಿಯಾಗಿದ್ದರೂ ಅದೆಷ್ಟೇ ಹಸಿ ಸುಳ್ಳಿನಿಂದ ಕೂಡಿದ್ರೂ ಕೂಡ ಯಾವುದನ್ನೂ ಕೂಡ ಪ್ರಶ್ನಿಸದೆ ಅದನ್ನು ಬಿತ್ತರಿಸಿದಂತಹ ಘಟನೆಗಳು ಕೂಡ ನಡೆದಿದ್ದಾವೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಇದು ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿದರೆ ಕೊನೆಯ ಹಂತದ ಮತದಾನ ಮುಗಿದು ಎಕ್ಸಿಟ್ ಪೋಲ್ಗಳೇನು ಬಂತು ಆ ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ BJPಯನ್ನು ಮತ್ತು NDA ಮೈತ್ರಿಕೂಟವನ್ನು ಬಹುತೇಕ ಎಲ್ಲ ಕಾರ್ಪೊರೇಟ್ ಮೀಡಿಯಾಗಳು ಮತ್ತು ಎಕ್ಸಿಟ್ ಪೋಲ್ಗಳು ಕೂಡ ವೈಭವೀಕರಿಸಿದ್ವು ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿತ್ತು. ಎಲ್ಲರೂ ಕೂಡ 400 ಸ್ಥಾನಗಳನ್ನು BJP ಪಡೆಯುತ್ತೆ, NDA ಮೈತ್ರಿಕೂಟ 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಎನ್ನುವಂಥದ್ದನ್ನು ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ ಹೇಳಿದ್ವು. ಗೋಧಿ ಮೀಡಿಯಾಗಳು ಕೂಡ ಅದನ್ನು ವೈಭವೀಕರಿಸುವಂತಹ ಕೆಲಸವನ್ನು ಮಾಡಿದರು. ಆದರೆ 4ನೇ ತಾರೀಕಿನ ಫಲಿತಾಂಶ ಮತದಾರ ಪ್ರಭು ಕೊಟ್ಟಿರ್ತಕ್ಕಂತಹ ಏನು ಫಲಿತಾಂಶ ಇದೆ ಇದು BJPಗೆ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡಿದೆ. 300ರ ಗಡಿಯನ್ನು ದಾಟದಂತೆ ಭಾರತ ದೇಶದ ಮತದಾರರು ನೋಡಿಕೊಂಡಿದ್ದಾರೆ. ಅಂದರೆ ಮೋದಿಯ ಅಲೆ, ಮೋದಿಯ ಪ್ರಭಾವ, ಹಸಿ ಸುಳ್ಳು ಅಥವಾ ಭಾವನಾತ್ಮಕವಾಗಿ ಧಾರ್ಮಿಕವಾಗಿ ಏನು ಬೇಕಾದರೂ ಕೂಡ ಮಾಡಿದರೆ ನಡೆಯುತ್ತೆ ಅಂತೇಳಿ BJPಯನ್ನು ಅಂದ್ಕೊಂಡಿತ್ತೋ ಅದಕ್ಕೆ ತಕ್ಕ ಪಾಠವನ್ನು ಭಾರತದ ಮತದಾರರು ಕಲಿಸಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಈ ಬಾರಿ 400 ಸ್ಥಾನಗಳನ್ನು ಗೆದ್ದುಬಿಡ್ತೀವಿ ಅನ್ನುವಂತಹ ಹುಂಬುತನದಲ್ಲಿದ್ದಂತಹ BJPಗೆ ಭಾರತದ ಮತದಾರರು ತಕ್ಕ ಪಾಠವನ್ನು ಕಲಿಸಿದರು. BJP 240ರ ಗಡಿ ದಾಟದಂತೆ ಮತ್ತು NDA ಮೈತ್ರಿಕೂಟ 300ರ ಗಡಿ ದಾಟದಂತೆ ಮತದಾರರು ನೋಡಿಕೊಂಡ್ರು. ಕೊನೆಗೆ ಅವರು JDU ಮತ್ತು ತೆಲುಗು ದೇಶಂ ಪಕ್ಷದ ಮೇಲೆ ಅವಲಂಬನೆಯಾಗಿ ಸರ್ಕಾರವನ್ನು ರಚನೆ ಮಾಡುವಂತಹ ಪರಿಸ್ಥಿತಿಯನ್ನು ಭಾರತದ ಮತದಾರರು ನಿರ್ಮಾಣ ಮಾಡಿದ್ದಾರೆ. ಅಂದರೆ BJPಗೆ ಸಂಪೂರ್ಣವಾಗಿ ಅವರು ಬೆಂಬಲವನ್ನು ಕೊಟ್ಟಿಲ್ಲ. ನಾವು BJP ಸರ್ಕಾರಕ್ಕೆ ಮತವನ್ನು ಕೊಡೋದಿಲ್ಲ, ನಮಗೆ BJP ಸರ್ಕಾರ ಬೇಡ, NDA ಸರ್ಕಾರ ಇರಲಿ ಅನ್ನುವಂಥ ರೀತಿಯೊಳಗಡೆ ಭಾರತದ ದೇಶದ ಮತದಾರರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ತೀರ್ಪನ್ನು ನೀಡಿದ್ದಾರೆ ಅಂತೇಳಿ ರಾಜಕೀಯ ವಲಯದೊಳಗಡೆ ಚರ್ಚೆ ಆಗ್ತಾ ಇದೆ. ಈಗ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದರೆ JDU ಮತ್ತು ತೆಲುಗು ದೇಶಂ ಪಕ್ಷದ ಮಿತ್ರತ್ವದೊಳಗಡೆ ಅವರೇನು ಸರ್ಕಾರವನ್ನು ರಚನೆ ಮಾಡಿದ್ದಾರೆ ಈ ಸರ್ಕಾರ ಎಷ್ಟು ದಿನಗಳ ಕಾಲ ಸೇಫ್ ಆಗಿರುತ್ತೆ, ಎಷ್ಟು ದಿನಗಳ ಕಾಲ ಈ ಸರ್ಕಾರ ಸಮ್ಮಿಶ್ರ ಸರ್ಕಾರ 5 ವರ್ಷದ ಅವಧಿಯನ್ನು ಪೂರ್ಣಗೊಳಿಸುತ್ತಾ ಎನ್ನುವಂತಹ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿಯೇ ಮತ್ತೇನಾದರೂ ತಡವಾಗಿಬಿಟ್ರೆ, ಇನ್ನೊಂದಿಷ್ಟು ಲೇಟ್ ಆಗಿಬಿಟ್ರೆ ಏನಾದರೂ ಎಡವಟ್ಟಾಗ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿಯೇ ಚುನಾವಣೆ ಮುಗಿದ ಮೊದಲ 1-2 ದಿನದೊಳಗಡೆ NDA ಮೈತ್ರಿಕೂಟದ ಸಂಚಾಲಕರಾಗಿ ನಾಯಕರಾಗಿ ಮೋದಿಯನ್ನು ಆಯ್ಕೆ ಮಾಡಿಕೊಂಡು ನಿನ್ನೆ ಇಡೀ ಸಚಿವ ಸಂಪುಟ ಮತ್ತೆ ಪ್ರಧಾನಿಯಾಗಿ ಅವರು ಪ್ರಮಾಣ ವಚನವನ್ನು ತಗೊಂಡಿದ್ದಾರೆ. 70ಕ್ಕೂ ಹೆಚ್ಚು ಜನ ಸಚಿವರಾಗಿ ಪ್ರಮಾಣ ವಚನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ನಾವು ನೋಡ್ಬೋದು. ಆದರೆ ಯಾರಿಗೂ ಕೂಡ ಖಾತೆಯನ್ನು ಹಂಚಿಕೆ ಮಾಡಿಲ್ಲ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಈ ಹಿಂದೆ ಏನು ಸರ್ವಾಧಿಕಾರಿಯಾಗಿ ನಡೆದುಕೊಳ್ತಾ ಇದ್ರು, ಈ ಸಾರಿ ಆ ರೀತಿ ನಡೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ತೆಲುಗು ದೇಶಂ ಪಾರ್ಟಿ ಮತ್ತು ನಿತೀಶ್ ಕುಮಾರ್ ಅವರ ಪಕ್ಷ JDU ಏನಿದೆ ಇದು ಅವರನ್ನು ಖಂಡಿತವಾಗಿ ನಿಯಂತ್ರಣ ಮಾಡುತ್ತೆ. ಅಷ್ಟು ಸುಲಭವಾಗಿ ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನು BJP ನಾಯಕರು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿಯೇ ಬೇರೆ ಬೇರೆ ಚರ್ಚೆಗಳಾಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಖಾತೆ ಹಂಚಿಕೆಯಲ್ಲೂ ಕೂಡ ದೊಡ್ಡ ರೀತಿಯೊಳಗಡೆ ಚರ್ಚೆ ಆಗ್ತಾ ಇದೆ. ನಮಗೆ ಆ ಖಾತೆಯನ್ನು ಬಿಟ್ಕೊಡ್ಬೇಕು, ಈ ಖಾತೆಯನ್ನು ಬಿಟ್ಕೊಡ್ಬೇಕು ಎನ್ನುವಂತಹ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಆದರೆ TDP ಮತ್ತು JDU ಏನಿದೆ ಅದು
ಕೇಳ್ತಾ ಇರುವಂಥದ್ದು ಪ್ರಮುಖ ಹುದ್ದೆ ಯಾವುದು ಅಂತ ಹೇಳಿದರೆ ಲೋಕಸಭಾ ಸ್ಪೀಕರ್ ಹುದ್ದೆ. ಯಾಕೆ ಇವರು ಲೋಕಸಭಾ ಸ್ಪೀಕರ್ ಹುದ್ದೆ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲಕಾರಿ ವಿಚಾರ ಆಗಿದೆ. ಯಾಕಂತ ಹೇಳಿದರೆ ಚಂದ್ರಬಾಬು ನಾಯ್ಡು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಸ್ಪೀಕರ್ ಹುದ್ದೆಯನ್ನು ನಾವು ಬಿಟ್ಕೊಡೋದಿಲ್ಲ, ಸ್ಪೀಕರ್ ಹುದ್ದೆಯನ್ನು ನಮಗೇ ಬಿಟ್ಕೊಡ್ಬೇಕು ಎನ್ನುವಂತಹ ಲಾಬಿಯನ್ನು ಅವ್ರು ಮಾಡ್ತಾ ಇದ್ದಾರೆ. ಯಾಕೆ ಅವ್ರು ಈ ರೀತಿ ಲಾಬಿಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಹುಡುಕಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂತಹ ವಿಚಾರ ಆಗಿದೆ. ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತ ಹೇಳಿದರೆ 1985ರಲ್ಲಿ 52ನೇ ತಿದ್ದುಪಡಿಯ ಮೂಲಕ ಪರಿಚಯ ಮಾಡಲಾಗಿರ್ತಕ್ಕಂತಹ ಸಂವಿಧಾನದ 10ನೇ ಶೆಡ್ಯೂಲ್ನಲ್ಲಿ ಸೂಚಿಸತಕ್ಕಂತಹ ಪಕ್ಷಾಂತರ ವಿರೋಧಿ ಕಾನೂನಿನಲ್ಲಿ ಇದಕ್ಕೆ ನಮಗೆ ಸ್ಪಷ್ಟವಾಗಿರ್ತಕ್ಕಂತಹ ಉತ್ತರ ಸಿಗುತ್ತೆ. ಅದೇನು ಹೇಳುತ್ತೆ ಅನ್ನುವಂಥದ್ದನ್ನು ನೋಡೋಣ ಬನ್ನಿ. ಪಕ್ಷಾಂತರ ವಿರೋಧಿ ಕಾಯ್ದೆ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಸ್ವಯಂ ಪ್ರೇರಣೆಯಿಂದ ತಮ್ಮ ರಾಜಕೀಯ ಪಕ್ಷದ ಸದಸ್ಯತ್ವವನ್ನು ತೊರೆಯುವಂತಹ ಅಥವಾ ಪಕ್ಷದ ಸೂಚನೆಗಳಿಗೆ ವಿರುದ್ಧವಾಗಿ ಮತವನ್ನು ಚಲಾಯಿಸುವಂತಹ ಶಾಸಕರು, ಸಂಸದರು ಅನರ್ಹತೆಗೆ ಅರ್ಹರಾಗುತ್ತಾರೆ. ಆದರೆ ಪಕ್ಷದ 2/3 ಚುನಾಯಿತ ಸಂಸದರು ಅಥವಾ ಶಾಸಕರು ಇನ್ನೊಂದು ಪಕ್ಷಕ್ಕೆ ಹೋದರೆ 10ನೇ ಶೆಡ್ಯೂಲ್ ಅವರನ್ನು ಅನರ್ಹತೆಯಿಂದ ರಕ್ಷಿಸುತ್ತದೆ. ಇಂತಹ ಸನ್ನಿವೇಶದಲ್ಲಿ ಚುನಾಯಿತರನ್ನು ಅನರ್ಹಗೊಳಿಸಬೇಕೇ ಅಥವಾ ಬೇಡವೇ ಎನ್ನುವುದನ್ನು ನಿರ್ಧರಿಸುವಂಥದ್ದು ಸ್ಪೀಕರ್ ವಿವೇಚನೆಗೆ ಬಿಟ್ಟಿರುವಂತಹ ವಿಚಾರ ಆಗಿದೆ ಎನ್ನುವಂತಹ ಅಂಶ ಇದೆಯಲ್ಲ, ಇದು TDP ಪಕ್ಷ ನಮಗೆ ಬೇಕು ಅಂತೇಳಿ ಕೇಳ್ತಾ ಇದೆ. ಯಾಕೆ ಅಂತ ಹೇಳಿದರೆ BJP ಅವರು ಬುದ್ಧಿ ಹೇಗಿದೆ ಅಂತ ಗೊತ್ತಿದೆ. ಯಾಕಂತಂದರೆ ತುಂಬ ವರ್ಷದಿಂದ BJPಯ ಒಡನಾಟದೊಳಗೆ, BJPಯ ನಂಟಿನೊಳಗಡೆ ಚಂದ್ರಬಾಬು ನಾಯ್ಡು ಅವರು ಇದ್ದಾರೆ. ಹಾಗಾಗಿ ಯಾವ ಸಂದರ್ಭದಲ್ಲೂ ಆದರೂ ಕೂಡ ಇವರು ಆಪರೇಷನ್ ಕಮಲವನ್ನು ಇಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ಪಕ್ಷದ ಹೆಚ್ಚು ಕಡಿಮೆ ಜಾಸ್ತಿ ಸದಸ್ಯರನ್ನು ತೆಗೆದುಕೊಂಡ್ಬಿಟ್ರೆ, ಅವ್ರದ್ದೇ ಸ್ಪೀಕರ್ ಆಗಿದ್ಬಿಟ್ರೆ ಅವ್ರನ್ನ ಅನರ್ಹ ಮಾಡ್ಬೋದು, ಮಾಡದೇನೂ ಇರ್ಬೋದು, ಯಾವ ರೀತಿಯಾದರೂ ಬೆಳವಣಿಗೆಗಳು ಕೂಡ ನಡಿಬೋದು. ಹಾಗಾಗಿ ಈ ಥರದ ಅವಕಾಶಗಳು ನಡಿಬಾರ್ದು ಅಂತೇಳಿದರೆ ಇಡೀ ಸಂಸತ್ತಿನ ಜುಟ್ಟು ನಮ್ಮ ಕೈಯಲ್ಲಿರಬೇಕು ಎನ್ನುವಂಥದ್ದು ಚಂದ್ರಬಾಬು ನಾಯ್ಡು ಅವರ ಅಭಿಮತ ಆಗಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದಕ್ಕೆ ಒಂದು ತಾಜಾ ಉದಾಹರಣೆಯನ್ನು ನೋಡೋದಾದ್ರೆ, ಮಹಾರಾಷ್ಟ್ರದಲ್ಲಿ ಜನವರಿ 2024ರಲ್ಲಿ ಸ್ಪೀಕರ್ ರಾಹುಲ್ ನಾರ್ವೇಕರ್ ಅವರು ಮುಖ್ಯಮಂತ್ರಿ ಏಕನಾಥ್ ಶಿಂದೆ ನೇತೃತ್ವದ ಬಣಕ್ಕೆ ನೈಜ ಶಿವಸೇನೆ ಪಕ್ಷದ ಸ್ಥಾನಮಾನವನ್ನು ನೀಡಿದ್ದಾರೆ ಎನ್ನುವಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸಬೇಕು. ಶಿಂದೆ ನೇತೃತ್ವದ ಬಣ ಜೂನ್ 2022ರಲ್ಲಿ ಆಗ ಮುಖ್ಯಮಂತ್ರಿ ಆಗಿದ್ದಂತಹ ಉದ್ಧವ್ ಠಾಕ್ರೆ ವಿರುದ್ಧ ತಿರುಗಿ ಬೀಳುತ್ತೆ. ಈ ವಿಷಯ ಸುಪ್ರೀಂ ಕೋರ್ಟ್ನ ಮೆಟ್ಟಲೇರುತ್ತೆ. ಫೆಬ್ರವರಿ 2023ರಲ್ಲಿ ಪಕ್ಷಾಂತರ ವಿರೋಧಿ ಕಾನೂನಿನ ಪ್ರಕಾರ ಈ ಕುರಿತು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ವಿವೇಚನೆ ಸ್ಪೀಕರ್ಗೆ ಬಿಟ್ಟಿದ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿಕೆಯನ್ನು ಕೊಟ್ಟಿತ್ತು. ಮಹಾರಾಷ್ಟ್ರದಲ್ಲಿ ಏನೇನಾಯಿತು ಎನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. BJP ಡೆಫಿನೆಟ್ಲಿ ಲೋಕಸಭಾ ಚುನಾವಣೆ ಮುಗಿದಾದ ಮೇಲೆ ತನ್ನ ಸ್ಥಾನವನ್ನು, ತನ್ನ ಬಲವನ್ನು ಇನ್ನಷ್ಟು ಗಟ್ಟಿಗೊಳಿಸೋದಕ್ಕೆ ಆಪರೇಷನ್ ಕಮಲವನ್ನು ಮಾಡಬಹುದು ಎನ್ನುವಂತಹ ಭಯ TDP ಮತ್ತು JDUಗೆ ಕಾಡ್ತಾ ಇದೆ. ಹಾಗಾಗಿ ಅವರು ಸ್ಪೀಕರ್ ಸ್ಥಾನ ನಮ್ಮ ಕೈಯಲ್ಲೇ ಇರಬೇಕು, ನಮ್ಮ ಕಡೆಗೆ ಇರಬೇಕು ಅಂತೇಳಿ ಪಟ್ಟು ಹಿಡಿದಿರೋದಕ್ಕೆ ಕಾರಣ ಎನ್ನುವಂಥದ್ದು ಪ್ರಮುಖ ವಿಚಾರ ಆಗಿದೆ. ಇನ್ನೂ ಒಂದು ಚರ್ಚೆ ಆಗ್ತಾ ಇದೆ. ಮೋದಿ ಅವರು ಹೇಳ್ತಾ ಇದ್ದಾರೆ, 1-2 ದಿನದಲ್ಲಿ ನಾವು ಖಾತೆಯನ್ನು ಹಂಚಿಕೆ ಮಾಡಿಬಿಡ್ತೀವಿ ಅಂತೇಳಿ. ಆದರೆ ಖಾತೆಯ ಹಂಚಿಕೆ ಅಷ್ಟು ಸುಲಭ ಅಲ್ಲ, ಅದು ಕಗ್ಗಂಟಾಗಿದೆ. ಖಾತೆ ಹಂಚಿಕೆ ಹಿಂದೆ ಸುಲಭವಾಗಿ ಹಂಚಿಕೆ ಮಾಡಿದಷ್ಟು ಸುಲಭವಾಗಿ ಮೋದಿ ಅವರಿಗೆ ಹಂಚಿಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರು ಇಟ್ಟಿರ್ತಕ್ಕಂತಹ ಬೇಡಿಕೆ ಅವರನ್ನು ತಲೆ ಕೆಡಿಸಿದೆ, ತಲೆ ಕೆಳಗಾಗುವಂತೆ ಮಾಡಿದೆ. ಅದು ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಅಮಿತ್ ಶಾ ಅವರಿಗೆ ಗೃಹ ಖಾತೆಯನ್ನು ಕೊಡಬಾರ್ದು ಅಂತೇಳಿ ಅವರಿಬ್ಬರು ಪಟ್ಟು ಹಿಡಿದಿರುವಂಥದ್ದು ಮೋದಿ ಅವರು ತಲೆ ಕೆಟ್ಟು ಹೋಗಿದೆ. ಏನು ಮಾಡಬೇಕಪ್ಪ, ಅವರಿಬ್ಬರು ಗೃಹ ಖಾತೆ ಬೇಡ ಅಂತ ಹೇಳ್ತಾರೆ, ಇತ್ತ ಅಮಿತ್ ಶಾ ಗೃಹ ಖಾತೆ ನಾನು ಕೊಡಲೇಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಏನು ಮಾಡಬೇಕು ಎನ್ನುವಂತಹ ಗದ್ದಲದೊಳಗಡೆ ಮೋದಿ ಅವರು ಇದ್ದಾರೆ ಎನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಹಾಗಾಗಿಯೇ ಖಾತೆಯನ್ನು ಹಂಚಿಕೆ ಮಾಡುವಂಥದ್ದು ಅಷ್ಟು ಸುಲಭವಲ್ಲ. ಯಾಕಂತ ಹೇಳಿದ್ರೆ ಇದು BJP ವಲಯದೊಳಗಡೆ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತದೆ. ಈ ಬಾರಿ ಅಮಿತ್ ಶಾ ಅವರು ಗೃಹ ಮಂತ್ರಿ ಆಗೋದಿಲ್ಲ. ಗೃಹ ಮಂತ್ರಿ ಆಗೋದಕ್ಕೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ಬಿಡೋದಿಲ್ಲ ಎನ್ನುವಂಥದ್ದು. ಒಟ್ಟಿನಲ್ಲಿ ಹೇಳೋದಾದರೆ ನರೇಂದ್ರ ಮೋದಿ ಅವರು ಹಗ್ಗದ ಮೇಲೆ ನಿಂತು ಸರ್ಕಾರವನ್ನು ರಚನೆ ಮಾಡ್ತಾ ಇದ್ದಾರೆ. ಅದು ಯಾವ ಕಡೆ ವಾಲಿದರೂ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತೇಳಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಸ್ಟೋರಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.